ಆಕಾಶವಾಣಿ. ಪ್ರೀತಿಯ ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹದಿಹರೆಯದವರಲ್ಲಿನ ಆರೋಗ್ಯದ ಸಮಸ್ಯೆಗಳ ಕುರಿತು ಹಾಸನದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಎ ಸಾವಿತ್ರಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರ್ಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಹದಿಹರೆಯದವರಲ್ಲಿ ಏನೆಲ್ಲ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಏನೆಲ್ಲ ಬದಲಾವಣೆಗಳು ಗೋಚರಿಸುತ್ತೆ, ಅದಕ್ಕೆ ಪೋಷಕರಾಗಿ ನಾವು ಹೇಗೆ ಅವರಿಗೆ ಸ್ಪಂದಿಸಬೇಕು ಅನ್ನುವಂತಹ ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಮಲ್ನಾಡ್ ನರ್ಸಿಂಗ್ ಹೋಮ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಎ ಸಾವಿತ್ರಿ ಅವರು. ಮೇಡಮ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹದಿಹರೆಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಅದು ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒಂದು ಸಂಬಂಧವನ್ನ ಹೊಂದಿರುತ್ತೆ, ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಡಿ. ಈ ಹದಿಹರೆಯದಲ್ಲಿ ಗಂಡು ಮಕ್ಕಳಿಗೂ ಆಗುತ್ತೆ, ಹೆಣ್ಣು ಮಕ್ಕಳಿಗೂ ಆಗುತ್ತೆ, ಅನೇಕ ಬದಲಾವಣೆಗಳಾಗುತ್ತೆ. ಸೊ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ ಮುಟ್ಟಾಗುವಿಕೆ. ಸೊ ಅದು ಶುರುವಾಗೋದ್ರಿಂದ ಅದೊಂದು ಮಹತ್ತರವಾದ ಬದಲಾವಣೆ ಆಗುತ್ತೆ. ಸೊ ಅದ್ರ ಜೊತೆಗೆ ಎತ್ತರದ ಬದಲಾವಣೆ ಆಗಿರ್ಬೋದು, ಸ್ತನಗಳ ಬೆಳವಣಿಗೆ ಆಗಿರ್ಬೋದು, ಜನನಾಂಗಗಳ ಬೆಳವಣಿಗೆ ಆಗಿರ್ಬೋದು. ಸೊ ಈ ತರ ಅನೇಕ ದೈಹಿಕ ಬದಲಾವಣೆಗಳಾಗುತ್ತೆ. ಅದ್ರ ಜೊತೆಗೆ ಅವರ ಭಾವನಾತ್ಮಕ ಬದಲಾವಣೆಗಳು, ಕೆಲವು ಸಂದರ್ಭಗಳಲ್ಲಿ ಅವರು ಸ್ಪಂದಿಸುವ ರೀತಿ ಅಥವಾ ಅವ್ರ ಯೋಚನೆ ಶಕ್ತಿ ಅವೆಲ್ಲ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ಮಾನಸಿಕವಾಗಿ ಕೂಡ ಅನೇಕ ಬದಲಾವಣೆಗಳಾಗುತ್ತೆ. ಸೊ ಈ ಹಂತದಲ್ಲಿ ಹದಿಹರೆಯದ ಈ ಒಂದು ಬದಲಾವಣೆಗಳ ಬಗ್ಗೆ ಅವರಿಗೆ ಮುಂಚೆನೆ ಅರಿವಿದ್ರೆ, ಈ ಬದಲಾವಣೆಗಳು ಸಹಜವಾದ ಬದಲಾವಣೆಗಳು, ಬಟ್ ಎಲ್ಲಾ ಬದಲಾವಣೆಗಳು ವೈಜ್ಞಾನಿಕವಾಗಿ ಸರಿಯಾಗಿ ರೀತಿಯಲ್ಲಿ ನಡೆದ್ರೆ ಯಾವುದೇ ತೊಂದರೆ ಇರಲ್ಲ ಆರೋಗ್ಯ ಇದರಲ್ಲಿ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ತಿಳುವಳಿಕೆ ಕೊರತೆ ಅಥವಾ ಮೂಢನಂಬಿಕೆ ಅಥವಾ ಅದ್ರ ಬಗ್ಗೆ ನಿರ್ಲಕ್ಷ್ಯ ಇರೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಹೆಣ್ಮಕ್ಳು ನಮ್ಮಲ್ಲಿಗೆ ಬರ್ತಾರೆ. ಈ ಹದಿಹರೆಯದ ಸಮಯದಲ್ಲಿ ಮುಖ್ಯವಾದ ಬದಲಾವಣೆಗಳು ಏನು ಅಂತಂದ್ರೆ ಮುಟ್ಟಿನ ಬಗ್ಗೆನೆ. ಮುಟ್ಟು ಏರುಪೇರಾಗೋದು. ಆಕೆಗೆ ಒಂದು 13-14 ವರ್ಷ ಆಗಿರುತ್ತೆ, ಮುಟ್ಟು ಸರಿಯಾಗಿ ಬರ್ತಾ ಇಲ್ಲ, 2 ತಿಂಗಳಿಗೆ ಒಂದ್ಸಲಿ ಬರುತ್ತೆ, 3 ತಿಂಗಳಿಗೆ ಒಂದ್ಸಲಿ ಬರುತ್ತೆ ಹಾಗೆ ಹೇಳ್ತಾರೆ. ಮತ್ತೆ ಕೆಲವು ಸಲ ಏನಾಗುತ್ತೆ, ಹೆವಿ ಬ್ಲೀಡಿಂಗ್, ಅತಿಯಾದ ಋತುಸ್ರಾವ ಆಗ್ತಾ ಇದೆ ಅಂತೇಳಿ ಬರ್ತಾರೆ. ಸೊ ಹಾಗೇನೆ ಕೆಲವು ಸಲ ತುಂಬಾ ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂತ ಬರ್ತಾರೆ. ಮುಟ್ಟಿನ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವು ಬರ್ತಿದೆ ಅಂತ ಬರ್ತಾರೆ. ಬೆಳವಣಿಗೆ ಸರಿಯಾಗಿಲ್ಲ, ತುಂಬಾ ಸಣ್ಣಕ್ಕಿದ್ದಾಳೆ, ಅಥವಾ ಬೇರೆ ಬೇರೆ ಕಾರಣಗಳು, ಮುಟ್ಟಿನ ಸಮಸ್ಯೆಗಳಿಂದ ಅಥವಾ ಬೇರೆ ಆರೋಗ್ಯ ಸಮಸ್ಯೆಯಿಂದ ಬರ್ತಾರೆ. ಸೊ ಇವುಗಳಿಗೆ ಕಾರಣ ಏನು ಅನ್ನೋದಂದ್ರೆ, ಈಗ ಸಾಮಾನ್ಯವಾಗಿ ಹದಿಹರೆಯಕ್ಕೆ ಕಾಲಿಡೋದು ಅಂದ್ರೆ ಮಕ್ಕಳು ಒಂದು ವಯಸ್ಕರಾಗಿ ಬದಲಾವಣೆ ಆಗೋದು. ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ 1-2 ವರ್ಷ ಮುಂಚೆನೆ ಆಗ್ತಾರೆ. ಇದು ಹಾರ್ಮೋನ್ ಸ್ರವಿಸಕ್ ಶುರು ಆಗುತ್ತೆ ಹೆಣ್ಮಕ್ಳಲ್ಲಿ, ಈಸ್ಟ್ರೋಜನ್ ಹಾರ್ಮೋನ್. ಅದ್ರ ಪರಿಣಾಮವಾಗಿ ಹೆಣ್ಣು ಮಕ್ಕಳು 10 ವರ್ಷದ ನಂತರ ಈ ಬದಲಾವಣೆಗಳೆಲ್ಲ ಶುರು ಆಗುತ್ತೆ. ದೊಡ್ಡವರಾಗೋದು ಅಥವಾ ಮುಟ್ಟಾಗುವಿಕೆ ಶುರು ಆಗೋದು 10-15 ವರ್ಷ ಸಾಮಾನ್ಯವಾಗಿ ಎಲ್ಲಾ ಹೆಣ್ಣು ಮಕ್ಕಳು ದೊಡ್ಡವರಾಗ್ತಾರೆ. ಈ ಶುರು ಆದ ತಕ್ಷಣನೇ ಈ ಹಾರ್ಮೋನ್ ಸ್ರವಿಸುವಿಕೆ ಏನಿರುತ್ತೆ ಅದು ಸರಿಯಾಗಿ ರೀತಿಯಲ್ಲಿ ಎಲ್ಲಾ ಮಕ್ಕಳಿಗೂ ಆಗೋದಿಲ್ಲ. ಅಂದ್ರೆ ಋತುಮತಿಯಾಗಿ 1-2 ವರ್ಷದ ತನಕ ಹಾರ್ಮೋನ್ ಏರುಪೇರಿಂದ ಕೆಲವರಿಗೆ ಮುಟ್ಟಿನ ಏರುಪೇರು ಆಗುತ್ತೆ. ಸಾಮಾನ್ಯವಾಗಿ ಮುಟ್ಟು ಹೇಗೆ ಆಗ್ಬೇಕು, ನಾರ್ಮಲ್ ಆಗಿ ಋತುಚಕ್ರ ಹೇಗೆ ನಡಿಬೇಕು ಅಂದ್ರೆ ಪ್ರತಿ 28 ದಿನಕ್ಕೊಮ್ಮೆ, 1 ವಾರ ಮುಂಚೆ ಅಥವಾ 1 ವಾರ ಲೇಟ್ ಆದ್ರೂ ಕೂಡ ಅದು ನಾರ್ಮಲ್. 2-5 ತನಕ ಋತುಸ್ರಾವ ಆಗೋದು ಸಹಜ. ಸೊ 1 ದಿನಕ್ಕೆ 1 ಬಟ್ಟೆ ಅಥವಾ 1 ಪ್ಯಾಡ್ ಇಲ್ಲ 2 ಪ್ಯಾಡ್ ಆದ್ರೆ ನಾರ್ಮಲ್. ಸೊ ಇದಕ್ಕಿಂತ ಭಿನ್ನವಾಗಿ 10-15 ದಿವಸ ತನಕ ಬ್ಲೀಡಿಂಗ್ ಆಗೋದು, ಅಥವಾ 2-3 ತಿಂಗಳಾದ್ರೂ ಪೀರಿಯಡ್ ಆಗದೆ ಇರೋದು, ಅಥವಾ ಮುಟ್ಟಿನ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಳ ಹೊಟ್ಟೆ ನೋವು, ಕಾಲು ಎಳ್ತಾ ಆ ತರದೆಲ್ಲ ಸಹಜವಾಗಿರುತ್ತೆ. ಅದಕ್ಕೂ ಮೀರಿ ದಿನಡಿ ನೋವಿರೋದು, ಅದು ಸ್ಕೂಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗೋದು, ಅಥವಾ ದಿನನಿತ್ಯದ ಚಟುವಟಿಕೆಗಳು ಮಾಡ್ಕೊಳ್ಳಕ್ಕೆ ಕಷ್ಟ ಆಗೋದು, ಆ ತರ ಏನಾದ್ರು ಹೊಟ್ಟೆ ನೋವಿದ್ರೆ ಅದು ಕೂಡ ಸಹಜ ಅಲ್ಲ. ನಮ್ಮ ಋತುಚಕ್ರ ಏನು ನಮ್ಮ ದೇಹದಲ್ಲಿ ನಡೆಯುವಂತ ಸಹಜವಾದ ಕ್ರಿಯೆ, ಅದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಬಾರ್ದು, ದೈನಂದಿನ ಚಟುವಟಿಕೆಗಳ ಮೇಲೆ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗಬಾರ್ದು. ಋತುಚಕ್ರ ನಡೀತಾ ಇರ್ಬೇಕಾದ್ರೂ ಕೂಡ ನಾವು ಹಾಗೇನೆ ಇದ್ ಮಾಡ್ಬೇಕು. ಯಾವುದೇ ಸ್ಕೂಲಿಗೆ ಚಕ್ಕರ್ ಹಾಕೋದಾಗ್ಲಿ, ಆಟ ಪಾಠಗಳಲ್ಲಿ ಭಾಗವಹಿಸೋದಾಗ್ಲಿ, ಬೇರೆ ಯಾವುದೇ ಕೆಲಸಗಳಿಗೂ ಅಡ್ಡಿ ಆಗ್ಬಾರ್ದು. ಅದು ಆಗ ನಾವು ಆ ಋತುಚಕ್ರ ಸಹಜವಾಗಿ ನಡೀತಿದೆ ಅಂತ ಅನ್ಸುತ್ತೆ. ಇನ್ನ ಹೆಚ್ಚಿನ ಮಕ್ಕಳಿಗೆ ಏನಾಗ್ತದೆ, ಶುರುವಿನಲ್ಲಿ 1-2 ವರ್ಷ ಹಾರ್ಮೋನ್ ಸ್ರವಿಸುವಿಕೆ ಏರುಪೇರು ಆಗೋದ್ರಿಂದ ಆ ಮಕ್ಕಳಿಗೆ ತಿಂಗಳಿಗೆ ಒಂದ್ಸಲಿ ಬರೋದಿಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಹಂಗೆಲ್ಲ ಬರುತ್ತೆ. ತೊಂದರೆ ಇಲ್ಲ, ಆ ವಯಸ್ಸಿನಲ್ಲಿ 2 ತಿಂಗಳಿಗೆ 3 ತಿಂಗಳಿಗೆ ಬಂದ್ರೂ ಕೂಡ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಹೆಚ್ಚಿನ ಋತುಸ್ರಾವ
ಆಗ್ತಾ ಇದ್ರೆ ನಮ್ಮಲ್ಲಿ ರಕ್ತ ಉತ್ಪಾದನೆ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ಪೀರಿಯಡ್ ಆದಾಗ ರಕ್ತಸ್ರಾವ ಜಾಸ್ತಿ ಆಗ್ತಾ ಇದ್ರೆ ಅವಳಲ್ಲಿ ಕೊರತೆ ಉಂಟಾಗುತ್ತೆ ದೇಹದಲ್ಲಿ. ಸೊ ಅಂತ ಒಂದು ಇದಕ್ಕೆ ನಾವು ಅನಿಮಿಯಾ ಅಂತ ಹೇಳ್ತೀವಿ, ಅಂದ್ರೆ ರಕ್ತಹೀನತೆ ಅಂತ. ಸೊ ಆ ರೀತಿ ರಕ್ತಹೀನತೆ ಆದಾಗ ದೇಹದಲ್ಲಿ ಅನೇಕ ತೊಂದರೆಗಳು ಬರುತ್ತೆ. ಶುರುನಲ್ಲೇ ಗಮನಿಸ್ಬಿಟ್ಟು, ಆಗ್ಲೇ ಹೇಳ್ದೆ 2 ರಿಂದ 5 ದಿವಸ ಅಷ್ಟೇ ಬ್ಲೀಡ್ ಆಗ್ಬೇಕು ಅಂತ, 7 ದಿನಕ್ಕಿಂತ ಜಾಸ್ತಿ ಆಗ್ತಿದ್ರೆ ತಕ್ಷಣ ವೈದ್ಯರಲ್ಲಿ ಬಂದ್ಬಿಟ್ಟು ಅವರು ಚಿಕಿತ್ಸೆನ ಪಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ರಕ್ತಹೀನತೆಯಿಂದ ಅನೇಕ ತೊಂದರೆಗಳಾಗುತ್ತೆ. ಹಾಗೇನೆ ಹೊಟ್ಟೆ ನೋವು ತುಂಬಾ ಜಾಸ್ತಿ ಇದ್ರೆ ನಾವು ಆಕೆ ಒಂದು ಒಳಗಡೆ ಇರುವಂತ ಜನನಾಂಗಗಳ ಬೆಳವಣಿಗೆ, ಗರ್ಭಕೋಶದ ಬೆಳವಣಿಗೆ ಎಲ್ಲ ಸರಿಯಾಗಿದ್ಯಾ, ಏನಾದ್ರು ಸೋಂಕಿದ್ಯಾ ಅಥವಾ ಬೇರೆ ಏನಾದ್ರು ತೊಂದರೆ ಇದೆಯಾ ಹೊಟ್ಟೆ ನೋವಿಗೆ ಅನ್ನೋದನ್ನ ಕಾರಣ ಕಂಡಿಡ್ಕೊಂಡು ಆ ನೋವಿಗೆ ನಾವು ಯಾವಾಗ್ಲೂ ಮಾತ್ರೆ ಕೊಡೋದಿಲ್ಲ. ಪೌಷ್ಟಿಕಾಂಶದ ಬಗ್ಗೆ ಒಂದು ಮಾಹಿತಿ ಕೊಟ್ಬಿಟ್ಟು ದಿನನಿತ್ಯ ದೈಹಿಕ ಚಟುವಟಿಕೆಗಳ ಬಗ್ಗೆ, ಅಂದ್ರೆ ವ್ಯಾಯಾಮದ ಬಗ್ಗೆ ಅಥವಾ ಯೋಗಾಭ್ಯಾಸದ ಬಗ್ಗೆ, ಅವುಗಳ ಬಗ್ಗೆ ಹೇಳ್ಕೊಳ್ತಾ ಆ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಹೇಳ್ತೀವಿ. ಅಕಸ್ಮಾತ್ ತೀರಾ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾವು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಇರುವಂತ ಮಾತ್ರೆಗಳ ಮೂಲಕ ಆ ನೋವನ್ನ ಕಡಿಮೆ ಮಾಡ್ತೀವಿ. ಯಾಕೆಂದ್ರೆ ಆ ಮಕ್ಕಳು ನೋವಿನಿಂದ ಎಕ್ಸಾಮ್ ಟೈಮಲ್ಲಿ ಏನಾದ್ರು ಚಕ್ಕರ್ ಹಾಕಿದ್ರೆ ಇಡೀ ವರ್ಷದ ಒಂದು ಅವ್ರ ಪರಿಶ್ರಮ ವೇಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಅತಿಯಾದ ನೋವಿದ್ರೆ ತಕ್ಷಣ ಬರಬೇಕು. ಹಾಗೇನೆ ಬಿಳಿ ಮುಟ್ಟು ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಕೂಡ ಆ ವಯಸ್ಸಿನಲ್ಲಿ ಬಿಳಿ ಮುಟ್ಟು ಆಗತ್ತೆ. ಅದು ಯೋನಿಯನ್ನ ತೇವಾಗಿ ಇಡ್ಲಿಕ್ಕೆ ಅಲ್ಲಿರುವಂತ ಗ್ರಂಥಿಗಳಿಂದ ಸ್ರವಿಸುವಂತ ರಸ ಅದು. ಅಕಸ್ಮಾತ್ ಆ ವಯಸ್ಸಿನಲ್ಲಿ ಅವರು ಜನನಾಂಗದ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಸಾಮಾನ್ಯವಾಗಿ ಒಂದು ಫಂಗಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಾಗೋ ಸಾಧ್ಯತೆ, ಇಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬಹುದು. ಹೀಗಾದಾಗ ಏನಾಗುತ್ತೆ ಅಂದ್ರೆ ಬಿಳಿ ಮುಟ್ಟು ಒಂಥರ ಮೊಸರು ತರ ಆಗ್ಬಹುದು, ಹಳದಿ ಹಸಿರು ತರ ಆಗ್ಬಹುದು. ಸೊ ಈ ತರ ಆದಾಗ ಏನಾಗುತ್ತೆ, ಅವ್ರಿಗೆ ತುಂಬಾ ಅಲ್ಲಿ ಇರಿಟೇಷನ್ ಆಗ್ತಿರತ್ತೆ, ಕಡ್ತ ಬರ್ತಾ ಇರತ್ತೆ. ಸೊ ಒಂಥರ ಮೂತ್ರದ ಇನ್ಫೆಕ್ಷನ್ ಸೋಂಕು ಯಾವಾಗ್ಲೂ ಬರ್ತಾ ಇರತ್ತೆ. ಸೊ ಇವುಗಳೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಎಂತರ ಸಮಸ್ಯೆಗಳು ಬಂದಾಗ ಖಂಡಿತವಾಗೂ ಅವರು ಬಂದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಇದಲ್ದಲೆ ಇನ್ನೂ ಹಲವಾರು ವಿಷಯಗಳಿಂದ ಆ ಸಮಯದಲ್ಲಿ ಆಗುವ ಬದಲಾವಣೆಗಳು, ಎತ್ತರ ಬೆಳೀತಾ ಇಲ್ಲ ಅಥವಾ ಬೇರೆ ಇದು ಊಟ ಮಾಡ್ತಾ ಇಲ್ಲ, ಆ ತರದ ಸಮಸ್ಯೆಗಳಿಂದ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದೆ, ಬೇದಿ ಆಗ್ತಾ ಇದೆ ಅಥವಾ ಇನ್ನೇನೋ ಆಗ್ತಿದೆ ಅಂತ ಹೇಳಿ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸಾಮಾನ್ಯವಾಗಿ ತಾವು ಹೇಳಿದ್ರಿ ಆಗ್ಲೇನೆ, ಜನನಾಂಗಗಳನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಂಥದ್ದು ಬಹಳ ಮುಖ್ಯ ಅಂತ ಹೇಳಿ. ಇದನ್ನ ಹೇಗೆ ಮಾಡ್ಕೊಳ್ಳೋಂಥದ್ದು? ಯಾಕೆ ಅಂತ ಅಂದ್ರೆ ಹದಿಹರೆಯದ ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು ಪರಿಜ್ಞಾನ ಇರೋದಿಲ್ಲ. ಹೇಗೆ ಅವರು ಸ್ವಚ್ಛವಾಗಿ ಇಡಬಹುದು? ಹೌದು, ಏನಾಗತ್ತೆ ಅಂತಂದ್ರೆ ಜನನಾಂಗದ ಕಡೆ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಸ್ನಾನ ಮಾಡ್ಬೇಕಾದ್ರೆ ಇವನ್ ಜನನಾಂಗನ್ನು ಕೂಡ ಸ್ವಚ್ಛವಾದ ನೀರಿನಿಂದ ಮತ್ತೆ ಮೈಲ್ಡ್ ಸೋಪಿಂದ ವಾಶ್ ಮಾಡ್ಕೊಂಡ್ರೆ ಸಾಕು. ಹಾಗೇನೆ ಮುಟ್ಟಿನ ಸಮಯದಲ್ಲಿ ದಿನಕ್ಕೆ 2 ಬಾರಿ ಯಾರು ಸ್ನಾನ ಮಾಡಿದ್ರೆ ಚೆನ್ನಾಗ್ ಅನ್ಸತ್ತೆ. ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡಿಸಿದಾಗ. ಮತ್ತೆ ಒಳಗಡೆ ಉಡುಪುಗಳು ಕಾಟನ್, ಅಂದ್ರೆ ಈಗ ಒಂದು ಹತ್ತಿ ಬಟ್ಟೆಗೆ ಮಾತ್ರ ಅದು ಹೀರ್ಕೊಳ್ಳೋ ಶಕ್ತಿ ಇರೋದ್ರಿಂದ ಹತ್ತಿ ಬಟ್ಟೆಗಳನ್ನೇ ಅವರು ಒಳ ಉಡುಪನ್ನ ಉಪಯೋಗಿಸ್ಬೇಕಾಗತ್ತೆ. ಹಾಗೇನೆ ಕೆಲವು ಸಲ ಏನಾಗತ್ತೆ ಅಂತಂದ್ರೆ ಮುಟ್ಟಿನ ಸಮಯದಲ್ಲಿ ಅವರು ಬಳಸುವ ಅಕಸ್ಮಾತ್ ಡಿಸ್ಪೋಸಬಲ್ ಇದನ್ಸಿದ್ರೆ ಅದನ್ನ ಅವರು ಆರೋಗ್ಯಕರ ರೀತಿಯಲ್ಲಿ ಅವರನ್ನ ಬಳಸಬೇಕು. ಪ್ಯಾಡ್ಗಳು ಚೇಂಜ್ ಮಾಡಕ್ ಮುಂಚೆ, ಚೇಂಜ್ ಮಾಡಿದ್ಮೇಲೆ ಕ್ಲೀನ್ ಆಗಿ ಕೈಯನ್ನ ವಾಶ್ ಮಾಡ್ಕೋಬೇಕು. ಜನನಾಂಗಗಳನ್ನ ವಾಶ್ ಮಾಡ್ಕೊಂಡು ಅದನ್ನ ಒಣಗಿದ ರೀತಿಯಲ್ಲಿ ಇಟ್ಕೋಬೇಕು. ಕೆಲವು ಮಕ್ಕಳು ಜನನಾಂಗದ ಕೂದಲನ್ನು ತೆಗಿಬೇಕಾದ್ರೆ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಬಳಸ್ತಾರೆ. ಸೊ ಅದನ್ನ ಬಳಸಬಾರ್ದು, ಅದನ್ನ ಟ್ರಿಮ್ ಆಗಿ ಇಟ್ಕೋಬಹುದು. ಹೀಗೆ ಸ್ವಚ್ಛವಾಗಿ ನಮ್ಮ ಜನನಾಂಗಗಳನ್ನ ಇಟ್ಕೊಳ್ಳತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಈ ಒಂದು ಸಂದರ್ಭದಲ್ಲಿ. ಇನ್ನು ಈ ಹದಿಹರೆಯದ ಸಮಯದಲ್ಲಿ ಈ ಮನೆಯ ಆಹಾರವನ್ನು ಬಿಟ್ಟು ಹೊರಗಿನ ಆಹಾರಕ್ಕೆ ಶಿಫ್ಟ್ ಆಗ್ತಕ್ಕಂಥ ಒಂದು ಕಾಲಮಾನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಪಾಕೆಟ್ ಮನಿ ಅಂತೂ ಎಲ್ರಿಗೂ ಸಿಗುತ್ತೆ. ಹಾಗಾಗಿ ಹೊರಗಡೆ ಹೋಗಿ ಈ ಜಂಕ್ ಫುಡ್ಗಳಿಗೆ ಹೆಚ್ಚು ಇಷ್ಟಪಡೋ ಅಂಥದ್ದು, ಸೇವನೆ ಮಾಡೋ ಅಂಥದ್ದು ಕೂಡ ಆಗುತ್ತೆ. ಹೀಗೆ ಈ ಜಂಕ್ ಫುಡ್ ಕೂಡ ಈ ಹದಿಹರೆಯದ ಮಕ್ಕಳ ಆರೋಗ್ಯದ ಮೇಲೆ, ತಾವು ಇದುವರೆಗೆ ಹೇಳಿದಂತಹ ಮುಟ್ಟಿನ ಮೇಲೆ ಏನಾದರೂ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ? ಖಂಡಿತ. ಈ ಜಂಕ್ ಫುಡ್ ಇಂದ ಹದಿಹರೆಯದ ಬೆಳವಣಿಗೆನೆ ಕುಂಠಿತ ಆಗುತ್ತೆ. ಸೊ ಜಂಕ್ ಅಂದ್ರೇನೆ ಕಸ ಅಂತ. ಜಂಕ್ ಅದು ಕನ್ನಡದ ಒಂದು ಇದನ್ ಮಾಡಿದ್ರೆ ಕಸ, ನಾವು ಆರೋಗ್ಯನ ವೃದ್ಧಿ ಆಗುತ್ತಾ? ಸೊ ಇತ್ತೀಚಿನ ದಿನಗಳಲ್ಲಿ 90% ಮಕ್ಕಳ ಮೇಲಿನ ಒಂದು ಆರೋಪ ಏನು ಅಂತಂದ್ರೆ ಮನೆಯ ಆಹಾರನ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಈ ಹೊರಗಡೆ ರೋಡ್ ಸೈಡ್ ಆಗಿರ್ಬೋದು ಅಥವಾ ಈ ಜಂಕ್ ಫುಡ್ಗಳ ಒಂದು ಇದಕ್ಕೆ ಅವರು ಬಲಿಯಾಗಿದ್ದಾರೆ. ಅವುಗಳ ರುಚಿ ಅನ್ಸತ್ತೆ, ಯಾಕೆಂದ್ರೆ ಅವುಗಳಲ್ಲಿ ಟೇಸ್ಟ್ ಅನ್ನು ಎನ್ಹಾನ್ಸ್ ಮಾಡ್ಲಿಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕಿರ್ಬೋದು ಅಥವಾ ಯಾವ್ದೋ ಮಸಾಲೆ ಹಾಕಿರ್ಬೋದು. ಈ ಜಂಕ್ ಫುಡ್ ತಿನ್ನೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಇದಾಗಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ಈ ಎಸ್ಪೆಷಲಿ ಹದಿಹರೆಯದ ವಯಸ್ಸಿನಲ್ಲಿ ಏನಾಗ್ತದೆ, ಅನೇಕ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮಧ್ಯಾವಸ್ಥೆ ಹಾಗೂ ವೃದ್ಧಾಪ್ಯ, ಇದರಲ್ಲಿ ಹದಿಹರೆಯದಲ್ಲಿ ಆಗುವ ಬದಲಾವಣೆಗಳು ತುಂಬಾ ಒಮ್ಮಿಂದ ಒಮ್ಮೆಲೆ ಆಗ್ತಾ ಇರುತ್ತೆ. ಎತ್ತರದ ಬೆಳವಣಿಗೆ ಆಗ್ತಾ ಇರುತ್ತೆ, ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತಿರುತ್ತೆ, ಮಾನಸಿಕ, ದೈಹಿಕ ಎಲ್ಲಾ ಬದಲಾವಣೆಗಳಾಗ್ತಾ ಇರಬೇಕಾದ್ರೆ ಅದಕ್ಕೆ ಸರಿಯಾದ ಪೌಷ್ಟಿಕಾಂಶವನ್ನು ಅವ್ರು ತಗೊಳ್ಳಿಲ್ಲ ಅಂದ್ರೆ ಖಂಡಿತವಾಗೂ ಪ್ರತಿಯೊಂದು ಆರ್ಗನ್ಸ್ ಅಲ್ಲೂ ಕೂಡ ಬದಲಾವಣೆ ಆಗ್ಬಿಟ್ಟು ಅವರು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಲಿಯಾಗ್ತಾರೆ. ಸೊ ಉದಾಹರಣೆಗೆ ಈಗ ಸರಿಯಾದ ಆಹಾರ ತಗೊಳ್ಳಿಲ್ಲ ಅಂದ್ರೆ
ಮುಟ್ಟಿನ ಏರುಪೇರು ಇದ್ದಾಗ ರಕ್ತಹೀನತೆ ಆಗುತ್ತೆ. ಸೊ ಐರನ್ ರಿಚ್ ಫುಡ್ ತಗೊಳ್ಳಿ ಅಂತ ಹೇಳ್ತೀವಿ. ಅಂದ್ರೆ ಕಬ್ಬಿಣಾಂಶ ಇರುವಂತದ್ದು, ಅದು ಹಸಿರು ತರಕಾರಿಗಳು, ಸೊಪ್ಪು, ಈ ರಾಗಿಯಲ್ಲಿ ಅಥವಾ ಡ್ರೈ ಫ್ರೂಟ್ಸ್ಗಳಲ್ಲಿ. ಸೊ ಅವುಗಳನ್ನೆಲ್ಲ ತಗೊಳ್ಳೋದ್ರಿಂದ ರಕ್ತಹೀನತೆ ತಡೆಗಟ್ಟಬಹುದು. ಹಾಗೆ ವಿಟಮಿನ್ ಕೊರತೆ ಆದ್ರೆ ಏನಾಗುತ್ತೆ, ಮಕ್ಕಳಿಗೆ ಎಲ್ರಿಗೂ ಗೊತ್ತಿದೆ, ಅವರ ಪಾಠಗಳಲ್ಲಿ ಓದ್ತಾ ಇರ್ತಾರೆ ಪೌಷ್ಟಿಕಾಂಶ ಎಷ್ಟು ಮಟ್ಟಿಗೆ ಬೇಕಾಗತ್ತೆ, ಅವ್ರ ಬೆಳವಣಿಗೆಗೆ, ಮೂಳೆಗಳ ಬೆಳವಣಿಗೆಗೆ, ಮಾಂಸಖಂಡಗಳ ಬಲಿಷ್ಠತೆಗೆ ಎಲ್ಲ ಬೇಕಾಗತ್ತೆ. ಮೂಳೆಗಳ ಬೆಳವಣಿಗೆ ಆಗೋದಿಲ್ಲ ಈ ಕ್ಯಾಲ್ಸಿಯಂ ಯುಕ್ತ, ಈಗ ಹಾಲು ಕುಡಿಯೋದಿಲ್ಲ, ಮೊಟ್ಟೆ ತಿನ್ನೋದಿಲ್ಲ, ಬೇರೆ ಈ ಪೌಷ್ಟಿಕಾಂಶವುಳ್ಳ ಆಹಾರಗಳು ತಗೊಳ್ಳದೇ ಇದ್ದಾಗ ಮೂಳೆಗಳು ಕೂಡ ಟೊಳ್ಳಾಗುತ್ತೆ. ಒಂದು ವಿಷಯ ಏನು ಅಂದ್ರೆ, ಹದಿಹರೆಯದಲ್ಲಿ ನಾವು ಎಷ್ಟು ಮಟ್ಟಿಗೆ ಕ್ಯಾಲ್ಸಿಯಂನ ಡೆಪಾಸಿಟ್ ಮಾಡ್ಕೊಳ್ತೀವೋ, ಮೂಳೆಗಳನ್ನ ಗಟ್ಟಿ ಮಾಡ್ಕೊಳ್ತೀವೋ, ಅದು ಕೊನೆ ತನಕ ಇರುತ್ತೆ. 30 ವರ್ಷದ ನಂತರ ಮೂಳೆ ಗಟ್ಟಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಹದಿಹರೆಯದಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ಡೆಪಾಸಿಟ್ ಮಾಡಿರ್ತೀವೋ ಮುಂದಿನ ದಿನಗಳಲ್ಲಿ ಅವರಷ್ಟು ಆರೋಗ್ಯವಾಗಿರ್ತಾರೆ. ಆರೋಗ್ಯನ ಹದಿಹರೆಯದಲ್ಲಿ ಕಾಪಾಡ್ಕೊಂಡ್ರೆ ಮುಂದಿನ ದಿನಗಳ ಪೂರ್ತಿ ಅವರು ಆರೋಗ್ಯವಾಗಿರ್ತಾರೆ. ಸೊ ಹಾಗಾಗಿ ಆಹಾರ ಸೇವನೆ ಬಗ್ಗೆ ಅವರು ಬಹಳಷ್ಟು ಗಮನ ಹರಿಸಬೇಕಾಗುತ್ತೆ. ಬರೀ ಬೆಳವಣಿಗೆ ಕುಂಠಿತ ಅಷ್ಟೇ ಅಲ್ಲ, ಅನೇಕ ಸೋಂಕುಗಳಿಗೆ ಬಲಿ ಆಗ್ತಾರೆ. ಅಲ್ಲಿ ತಿಂದು ಬರ್ತಾರೆ, ಇಲ್ಲಿ ಕರುಳಿನ ಆರೋಗ್ಯ ಹಾಳಾಗ್ತಾ ಇದೆ. ಸೊ ಬೇದಿ ಆಗ್ಬಹುದು, ವಾಂತಿ ಆಗ್ಬಹುದು, ಕರಳು ಹೊಟ್ಟೆ ನೋವು ಬರ್ಬೋದು, ಗ್ಯಾಸ್ಟ್ರೈಟಿಸ್ ಆಗ್ಬಹುದು. ಹಾಗೆ ಮುಂದುವರೆದ್ರೆ ಕ್ಯಾನ್ಸರ್ ಕೂಡ ಇದು ಕಾರಣ ಆಗ್ತಾ ಇದೆ. ಸೊ ಹೀಗೆ ಅನೇಕ ತೊಂದರೆಗಳು ಈಗ ಹದಿಹರೆಯದವರು ಜಂಕ್ ಫುಡ್ ತಗೊಳ್ಳೋದ್ರಿಂದ ಆಗ್ತಾ ಇದೆ. ಇದಕ್ಕೆ ಪೋಷಕರು ಅರ್ಧ ರೀತಿಯಲ್ಲಿ 50% ಹೊಣೆ ಆಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಈ ಜಂಕ್ ಫುಡ್ ತಿನ್ಸೋ ಇದ್ ಮಾಡ್ತಾರೆ. ಆಸ್ಪತ್ರೆಗಳಲ್ಲಿ OPD ಮುಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾಗ ಕಾಯ್ತಾ ಇರ್ತಾರಲ್ಲ, 1 ವರ್ಷ 2 ವರ್ಷದ ಮಕ್ಕಳಿಗೂ ಕೂಡ ಇನ್ನೇನೋ ಚಾಕ್ಲೇಟ್ಸ್ ಕೊಟ್ಟಿರ್ತಾರೆ, ಇನ್ನೇನೋ ಚೀಪು ಅಂತ ಇದು ಕೊಟ್ಟಿರ್ತಾರೆ. ಸೊ ಇಂಥದನ್ನೆಲ್ಲ ಆ ಮಕ್ಕಳು ಹಠ ಮಾಡ್ತಾರೆ, ಇದ್ ಮಾಡ್ತಾರೆ ಅಂತೇಳಿ ಆಗ್ಲಿಂದಾನೇ ಅವರು ಕಲ್ಸ್ಬಿಟ್ಟಿರ್ತಾರೆ. ಹಾಗಾಗಿ ಆ ರುಚಿಯನ್ನ ಕಂಡುಕೊಂಡ ಮಕ್ಕಳು ಬದಲಾಗಕ್ಕೆ ನಾವು ಹದಿಹರೆಯದಲ್ಲಿ ಬೇಡ ಅಂತ ಹೇಳಿದ್ರೆ ಕಲ್ಸಿದ್ದವರೇ ಆಗತ್ತೆ, ಕೇಳೋದಿಲ್ಲ. ಅದೇ ಹಾದಿಯಲ್ಲಿ ಮುಂದಕ್ಕೆ ಹೋಗ್ತಾರೆ ಖಂಡಿತ. ಹಾಗೇನೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ, ಆಯ್ತು ನಾನು ತಿನ್ನೋದೇ ಇಲ್ಲ, ನಾನು ಹಸುವೆಯಿಂದ ಹಂಗೆ ಇರ್ತೀನಿ, ನನಗ್ ಬೇಡ ಅಂತ ಹೇಳ್ತಾರೆ. ಇವ್ರಿಗೆ ಏನ್ ಅನ್ಸತ್ತೆ ಅಂದ್ರೆ, ಅದ್ರ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಿದ್ರು ಕೂಡ ಅಯ್ಯೋ ಮಕ್ಳು ಏನಾರೋ ಒಂದ್ ತಿನ್ಕೊಳ್ಳಿ ಅತ್ಲಾಗೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅದು ಶುರುನಲ್ಲೇ ಮಗು ಹೊಟ್ಟೆಲಿದ್ದಾಗ್ಲೇ ಇವರು ಒಳ್ಳೆ ಆಹಾರ ತಿನ್ನುವ ಅಭ್ಯಾಸ ಇವ್ರು ಮಾಡ್ಕೋಬೇಕು. ನಂತರ ಮಗು ಹುಟ್ಟಿದ ಮೇಲೆ ಬೆಳವಣಿಗೆ ಆಗ್ಬೇಕಾದ್ರೆ ಆಹಾರದ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ. ಇನ್ನು ಹದಿಹರೆಯದಲ್ಲಿ ಈ ನಮ್ಮ ಲೈಂಗಿಕತೆಗೆ ಬೇಕಾದಂತಹ ಅಂಗಾಂಗಗಳೇನಿರುತ್ತೋ ಅವುಗಳ ಬೆಳವಣಿಗೆ ಆಗುತ್ತೆ. ಲೈಂಗಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಪ್ರಜ್ಞೆನೂ ಕೂಡ ಬರುತ್ತೆ. ಈ ಲೈಂಗಿಕ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ನಮ್ಮ ಹದಿಹರೆಯದವರು ಮತ್ತೆ ಯುವಕರು ಮತ್ತೆ ಯುವತಿಯರು ಅವರು ಜಾಗೃತರಾಗಿರ್ಬೇಕು? ನಾನು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞಳಾಗಿರೋದ್ರಿಂದ ನಮ್ಮಲ್ಲಿ ಹದಿಹರೆಯದ ಮಕ್ಕಳು ಕೂಡ ಬಿಲೋ 18 ಇಯರ್ಸ್ ಅವರು ಅಬಾರ್ಷನ್ಗೆ ಬಂದಾಗ ನಾವು ಯಾರು ಕೂಡ ಮಾಡೋ ಇದರಲ್ಲಿಲ್ಲ. ಕಾನೂನು ಪ್ರಕಾರ ಇಮಿಡಿಯೇಟ್ ಆಗಿ ನಾವು ಮಕ್ಕಳ ರಕ್ಷಣಾ ಅಧಿಕಾರಿಗಳಿಗೆ ತಿಳಿಸ್ಬೇಕಾಗತ್ತೆ. ಅದಕ್ಕೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಇದೆ, ಪೊಲೀಸ್ ಮಹಿಳಾ ಇದಕ್ಕೆ ತಿಳಿಸ್ಬೇಕಾಗತ್ತೆ. ಏನಾಗ್ತಿದೆ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಬರ್ತಾರೆ, ನಾವು ಅದನ್ನ ತಿಳಿಸಿದಾಗ ಇಮಿಡಿಯೇಟ್ ಆಗಿ ಆ ಹುಡುಗ ಅರೆಸ್ಟ್ ಆಗ್ತಾನೆ. ಸೊ ಇದು ಒಂದು ಪೋಕ್ಸೋ ಕಾಯ್ದೆ ಇದೆಯಲ್ಲ, ಅದಲ್ದಲೆ ಆ ವಯಸ್ಸಿನಲ್ಲಿ ಆಕೆಗೆ ಅಬಾರ್ಷನ್ಗೆ ಅಂತೇಳಿ ಹೋದ್ರೆ ಏನಾಗತ್ತೆ ಅಂದ್ರೆ ಅನೇಕ ಸೋಂಕುಗಳಾಗ್ಬೋದು, ಬೇರೆನೆ ಆಗತ್ತೆ. ಆಕೆ ಏನೋ ಗುರಿ ಇಟ್ಕೊಂಡು ಓದ್ತಾ ಇರ್ತಾಳೆ, ಈ ತರ ಎಲ್ಲ ಆದಾಗ ಆಕೆಯ ಜೀವನವೇ ಹಾಳಾಗತ್ತೆ. ಸೊ ಈಗ ನನ್ನ ನಡವಳಿಕೆಯಿಂದ ಮುಂದೆ ಏನ್ ಅನಾಹುತ ಆಗ್ಬೋದು ಅನ್ನೋದು ಅವ್ರಿಗಿನ್ನೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಏನಾಗ್ತಿದೆ ಅಂದ್ರೆ ಅವರಿಗೆ ಒಂದು ಪ್ರಯೋಗಾತ್ಮಕ ಗುಣ ಇರೋದ್ರಿಂದ ಹದಿಹರೆಯದ ಮುಖ್ಯವಾದ ಒಂದಿದು ಹುಡುಗ ಹುಡುಗಿಯಡೆಗೆ, ಹುಡುಗನಡೆಗೆ ಆಕರ್ಷಣೆಗೊಳಗಾಗೋದು. ಈ ಆಕರ್ಷಣೆ ಸಹಜ, ಆದ್ರೆ ಅದನ್ನ ನಿಭಾಯಿಸುವ ರೀತಿ ಅವ್ರಿಗೆ ಗೊತ್ತಿರ್ಬೇಕು. ಈ ಲೈಂಗಿಕವಾಗಿ ಮುಂದುವರೆದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಮುಂದೆ ಪ್ರೆಗ್ನೆನ್ಸಿ ಆಗಬಹುದು. ಸೊ ಆದಾಗ ಮುಂದೆ ಏನು, ತಂದೆ ತಾಯಿಯಾಗಿ ಅವರು ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಗೆ ಇದ್ ಮಾಡ್ಬೇಕು, ಅದನ್ನ ಅಬಾರ್ಷನ್ಗೆ ಹೋದ್ರೆ ಏನೇನು ಅನಾಹುತಗಳಾಗ್ಬೋದು, ವಿಪರೀತ ಸೋಂಕಿನಿಂದ ಮುಂದೆ ಮಕ್ಕಳಾಗುವ ಅರ್ಹತೆನೇ ಆಕೆ ಕಳ್ಕೋಬಹುದು, ಅಥವಾ ಸಮಾಜಕ್ಕೆ ಮುಖ ತೋರಿಸಿ ಆಕೆ ಆತ್ಮಹತ್ಯೆಗೊಳಗಾಗಬಹುದು, ಅಥವಾ ಸಮಾಜದಲ್ಲಿ ಆಕೆ ನೋಡುವ ರೀತಿ ಬದಲಾಗಬಹುದು. ನೀ ಸ್ಕೂಲಿಗೆ ಯಾಕೆ ಹೋಗ್ತಾ ಇದೀಯಾ ಅಂದ್ರೆ, ನಾನು ಪೊಲೀಸ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನೇನೋ ಟೀಚರ್ ಆಗ್ಬೇಕು, ಸಮಾಜದಲ್ಲಿ ಏನೋ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಅಂತ ಇರ್ತಾರೆ, ಹೇಳ್ತಾರೆ. ಬಟ್ ಆದ್ರೆ ಈ ತರ ಚಟುವಟಿಕೆಗಳಲ್ಲಿ ಅವ್ರು ತೊಡಕೊಂಡ್ರೆ ಖಂಡಿತ ಅವರ ಮಾನಸಿಕ ಸ್ಥಿತಿ ಸರಿ ಇರೋದಿಲ್ಲ. ಓದಿನಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗ್ಲಿ, ತಮ್ಮ ಪ್ರತಿಭೆನ ಮುಂದುವರ್ಸ್ಲಿಕ್ಕೆ ಅದ್ರ ಕಡೆ ಗಮನ ಕೊಡ್ಲಿಕ್ಕಾಗ್ಲಿ, ಆಟದಲ್ಲಾಗ್ಲಿ ಅಥವಾ ಅವ್ರು ಯಾವ್ದೋ ಒಂದು ಇದ್ರೆ ಆಗೋದೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವ್ರ ಇಡೀ ಅವರ ಒಂದು ಜೀವನವೇ ಹಾಳಾಗ್ತಾ ಇದೆ. ಸೊ ದಿನನಿತ್ಯ ಈಗ ನೋಡ್ತಾ ಇರೋದ್ರಿಂದ ನಾನು ಏನ್ ಹೇಳೋದು ಅಂತಂದ್ರೆ, ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕು. ಲೈಂಗಿಕ ಶಿಕ್ಷಣ ಪ್ರಾಥಮಿಕ ಸ್ಕೂಲ್ನಲ್ಲಿ ಮಕ್ಕಳಿಗೆ ಅವ್ರನ್ನ ಅವ್ರು ಕಾಪಾಡ್ಕೊಳಕ್ಕೆ ಅವರು ಹೇಗಿರ್ಬೇಕು ಅನ್ನೋದ್ ಬಗ್ಗೆ ನಾವು ಅವರಿಗೆ ಮಕ್ಕಳಿಗೆ ಮಾಹಿತಿ ಕೊಡಬೇಕು. ಹೈಸ್ಕೂಲ್ ನಲ್ಲಿರುವಂತ ಗಂಡು ಮಕ್ಕಳಿಗೂ ಮತ್ತೆ ಹೆಣ್ಮಕ್ಳಿಗೂ ಇಬ್ಬರಿಗೂ ಕೂಡ ಕೂರಿಸ್ಕೊಂಡು
ಅವರಲ್ಲಾಗುವ ಬದಲಾವಣೆಗಳು, ಈ ತರ ತೊಡಗಿದಾಗ ಏನೇನ್ ಸಮಸ್ಯೆಗಳು ಬರಬಹುದು. ಬರೀ ಪ್ರೆಗ್ನೆನ್ಸಿ ಒಂದೇ ಅಲ್ಲ, HIV ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಹದಿಹರೆಯದ ವಯಸ್ಸಿನಲ್ಲಿ HIV ಸೋಂಕು ಮತ್ತೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಲೈಂಗಿಕ ರೋಗಗಳು ಬರಬಹುದು, ಮಾನಸಿಕವಾಗಿ ಅವರು ಅಸ್ವಸ್ಥರಾಗ್ತಾರೆ. ಏನೇನ್ ಆಗತ್ತೆ ಅನ್ನೋದ್ ಬಗ್ಗೆ ತಿಳುವಳಿಕೆ ಹೇಳ್ತಾ ಹೋದ್ರೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬಹುದು. ಗರ್ಭಕೋಶದ ಕ್ಯಾನ್ಸರ್ಗೂ ಕೂಡ ಈ ಹದಿಹರೆಯದ ಲೈಂಗಿಕ ಚಟುವಟಿಕೆಗಳಿಗೆ ಕಾರಣ ಆಗುತ್ತೆ. ಸೊ ಇವುಗಳ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳ್ತಾ ಅವರ ಒಂದು ಆಸಕ್ತಿ, ಅವರ ಒಂದು ಪ್ರಯೋಗಾತ್ಮಕ ಗುಣಗಳನ್ನ ಆಸಕ್ತಿದಾಯಕವಾಗಿ ಬೇರೆ ಒಳ್ಳೆಯ ಚಟುವಟಿಕೆಗಳ ಮೂಲಕ ಅವರಿಗೆ ತಿಳುವಳಿಕೆ ನೀಡಬೇಕಾದ್ದು ಸಮಾಜದ ಕರ್ತವ್ಯ ಆಗಿದೆ, ವೈದ್ಯರ ಕರ್ತವ್ಯನೂ ಕೂಡ. ಇನ್ನು ಈ ಹದಿಹರೆಯಕ್ಕೆ ಮಕ್ಕಳು ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಅವರ ಚಟುವಟಿಕೆ ಮತ್ತೆ ಈ ನಡವಳಿಕೆಯಲ್ಲಿಯೂ ಕೂಡ ಒಂದಷ್ಟು ಬದಲಾವಣೆಗಳು ಆಗುತ್ತೆ. ಈ ಒಂದು ಹದಿಹರೆಯದ ಮಕ್ಕಳು ಮತ್ತೆ ಪೋಷಕರು ಅವರ ನಡುವಿನ ಬಾಂಧವ್ಯವನ್ನ ಹೇಗೆ ವೃದ್ಧಿ ಮಾಡ್ತಕ್ಕಂಥದ್ದು, ಹೇಗಿರಬೇಕು ಒಂದು ಬಾಂಧವ್ಯ? ಆ ಹದಿಹರೆಯಕ್ಕೆ ಬಂದಾಗ ಅನೇಕ ಪೋಷಕರು ಏನಾಗ್ತದೆ, ಈ ಮಕ್ಕಳಿಗೆ ಪೋಷಕರು ವಿಲನ್ ತರ ಕಾಣಿಸ್ತಾರೆ. ಪೋಷಕರಿಗೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ, ಅವ್ರಿಗೆ ಬೇರೆಯವ್ರ ಮಾತೆ ಒಂದು ವೇದವಾಕ್ಯ ಅನ್ನೋ ತರ ಇದ್ ಮಾಡ್ತಾರೆ. ಪೋಷಕರ ಮತ್ತು ಮಕ್ಕಳ ಮಧ್ಯೆ ಘರ್ಷಣೆ ಜಾಸ್ತಿ ಆಗುತ್ತೆ. ಅದು ಸಹಜ. ಮತ್ತೆ ಇದು ಈಗ ಏನಾಗ್ತಿದೆ, ಪೋಷಕರು ಹದಿಹರೆಯದಲ್ಲಾಗುವ ಒಂದು ಬದಲಾವಣೆಗಳು, ಕೆಲವೊಂದು ಅವರಿಗೆ ಡೌಟ್ಸ್ ಇರ್ಬೋದು ಅಥವಾ ಅದನ್ನ ಸಂತೃಪ್ತಿ ಕಳಿಸ್ಕೊಳ್ಳೋಕೆ ಏನೇನು ವಿಧಾನಗಳಿದ್ ಮಾಡ್ತಾರೆ ಅವುಗಳನ್ನೆಲ್ಲ ಅವರು ತಿಳ್ಕೊಂಡಿರ್ಬೇಕಾಗತ್ತೆ. ಮತ್ತೆ ಮಕ್ಕಳು ಕೂಡ ಪೋಷಕರ ಒಂದು ಆಸೆ ಆಕಾಂಕ್ಷೆಗಳು ಅಥವಾ ಅವರ ಒಂದು ಕಾಳಜಿನೂ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಬ್ರಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಈ ಘರ್ಷಣೆಗಳು ಸಾಮಾನ್ಯವಾಗಿ ಇರುತ್ತೆ. ಯಾಕೆಂದ್ರೆ ಮಕ್ಕಳು ಒಂದ್ ಸಣ್ಣ ವಿಷಯ ಹೇಳಿದ್ರು ಕೂಡ ಸಡನ್ ಆಗಿ ರೇಗ್ತಾರೆ, ಅಳಕ್ ಶುರು ಮಾಡ್ತಾರೆ, ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾರೆ, ನಾನು ಹಂಗ್ ಮಾಡ್ಕೋತೀನಿ, ಹಿಂಗ್ ಮಾಡ್ಕೋತೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಆ ತರಗಳು ಘರ್ಷಣೆಗಳು ಜಾಸ್ತಿ ಆಗ್ತಾ ಇದೆ. ಹೇಗಿರ್ಬೇಕು ಅಂದ್ರೆ ಶುರುನಲ್ಲೇ ನಾವು ಮಕ್ಕಳ ಜೊತೆ ಮಕ್ಕಳ ಒಂದು ಇದ್ರಲ್ಲೇ ಇರ್ಬೇಕಾಗತ್ತೆ. ಉದಾಹರಣೆಗೆ ಈಗ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವ್ರ ಎದುರಿಗೆ ನಾವು ಹೇಗೆ ಅವ್ರಿಗೆ ಮಾದರಿಯಾಗಿರ್ಬೇಕು. ಚಿಕ್ಕ ಮಕ್ಕಳು ಏನು ಅಂದ್ರೆ ಅಪ್ಪ ಅಮ್ಮನ ನೋಡ್ಕೊಳ್ತಾನೆ ಬೆಳೆದಿರ್ತಾರೆ, ಅದನ್ನೇ ಕಲಿತಾರೆ. ಅಪ್ಪ ಅಮ್ಮನ್ಗೆ ಯಾವ ರೀತಿ ಗೌರವ ಕೊಡ್ತಾರೆ, ಅಮ್ಮ ಅಪ್ಪನ್ಗೆ ಯಾವ ರೀತಿ ಗೌರವ ಕೊಡ್ತಾರೆ. ಸೊ ಮನೆಯಲ್ಲಿ ಹೆಂಗೆ ಸಾಮರಸ್ಯ ಇದೆ. ಮತ್ತೆ ಮಕ್ಕಳ ಎದುರಿಗೆ ಯಾವಾಗ್ಲೂ ಫೋನ್ ಜಾಸ್ತಿ ಉಪಯೋಗಿಸೋದಾಗ್ಲಿ ಅಥವಾ ಟಿವಿ ಮುಂದೆ ಜಾಸ್ತಿ ಕೂತ್ಕೊಳ್ಳೋದಾಗ್ಲಿ ಅಲ್ಲ. ಮತ್ತೆ ಮಕ್ಕಳ ಜೊತೆ ಅವರ ಆಟದಲ್ಲಾಗ್ಲಿ ಅಥವಾ ಪಾಠ ಹೇಳ್ಕೊಡೋದಾಗ್ಲಿ ಅವರಿಗೆ ಸಹಕರಿಸಬೇಕು. ಮತ್ತೆ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಎಲ್ಲರೂ ಸೇರಿ ಚರ್ಚೆ ಮಾಡ್ತಾ ಇರಬೇಕು. ಆಹಾರ ಸೇವನೆ ಬಗ್ಗೆ ಆಗ್ಲಿ, ನಾವು ತಿನ್ಬಿಟ್ಟು ಅವ್ರಿಗೆ ತಿನ್ಬೇಡಿ ಅಂತಂದ್ರೆ ಅದು ಸರಿ ಹೋಗೋದಿಲ್ಲ. ಸೊ ಆ ರೀತಿ ಅಂದ್ರೆ ನಮ್ಮ ನಡೆ ನುಡಿ ಮೂಲಕ ಪೋಷಕರು ಅವ್ ಮಕ್ಕಳಿಗೆ ಮಾದರಿ ಆಗ್ಬೇಕು. ಹಾಗೆ ಮಕ್ಕಳು ಕೂಡ ಅಷ್ಟೇ ಪೋಷಕರ ಕಾಳಜಿನ ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರೆ ಆ ವಯಸ್ಸಿನಲ್ಲಿ ಏನಾಗತ್ತೆ ಅಂದ್ರೆ ಪೋಷಕರಿಗಿಂತ ಅವರ ಒಂದು ಹದಿಹರೆಯದ ವಯಸ್ಸಿನವ್ರು ಇರ್ತಾರಲ್ಲ ಅವರು ತುಂಬಾ ಮುಖ್ಯ ಆಗುತ್ತೆ. ಅವರೇ ಜಾಸ್ತಿ ಇಷ್ಟ ಆಗ್ತಾರೆ. ಹಾಗಾಗಿ ಕೆಲವೊಂದು ದುಶ್ಚಟಗಳಿಗೂ ಕೂಡ ಅವರ ಒಂದು ಇದರಿಂದಾನೇ ಅವರು ಬಲಿ ಆಗೋದು. ಈಗ ಆಲ್ಕೋಹಾಲ್ ಸೇವನೆ ಆಗಿರ್ಬಹುದು ಅಥವಾ ಈ ಸಿಗರೇಟು ಸೇವನೆ ಅಥವಾ ಈ ಇತ್ತೀಚಿನ ದಿನಗಳಲ್ಲಂತೂ ಮಾದಕ ವಸ್ತು ಸೇವನೆನೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಇವೆಲ್ಲ ಪೀರ್ ಪ್ರೆಷರ್ ಇಂದ ಹದಿಹರೆಯದ ಮಕ್ಕಳ ನಡವಳಿಕೆಯನ್ನ ಗಮನಿಸ್ತಾ ಇರಬೇಕು ಪೋಷಕರು. ಅಂದ್ರೆ ಅವ್ರಿಗೆ ಹರ್ಟ್ ಆಗೋ ರೀತಿಲಲ್ಲ, ಓನ್ ಏನ್ ಮಾಡ್ತೀಯಾ ಏನು ಅಂತ ಹೇಳಿ ಒಂಥರ ಆರ್ಡರ್ ರೀತಿಯಲ್ಲಿ ಆಗ್ಲಿ ಅಥವಾ ಒಂದು ಪ್ರಶ್ನಾರ್ಥಕ ರೀತಿಯಲ್ಲಿ ಮಕ್ಕಳ ಬಗ್ಗೆ ಸಂಶಯ ರೀತಿಯಲ್ಲಿ ಮಾಡೋದಲ್ಲ. ನಿಧಾನವಾಗಿ ಅವ್ರಿಗೆ ಗೊತ್ತಿಲ್ದಲೇನೆ ಅವ್ರ ಬಗ್ಗೆ ಗಮನಿಸ್ತಾ ಇರಬೇಕು. ಅಕಸ್ಮಾತ್ ಸ್ವಲ್ಪ ಸೂಕ್ಷ್ಮತೆ ಗೊತ್ತಾದ ತಕ್ಷಣನೇ ಅದಕ್ಕೆ ತಕ್ಕಂತೆ ಒಂಚೂರು ಮಾಡ್ಕೋಬೇಕು. ಹಾಗೆ ಸ್ಕೂಲಿಗೆ ಕಳಿಸಿದಾಗ ಸ್ಕೂಲಿನ ಟೀಚರ್ಸೇ ಎಲ್ಲ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ಇದಲ್ಲ, ಇವರು ಕೂಡ ಜೊತೆಯಾಗಿ ಮಕ್ಕಳ ಜೊತೆ ಮಾಡ್ಬೇಕು. ಸ್ಕೂಲ್ ನಲ್ಲಿ ಕೂಡ ಟೀಚರ್ಸ್ದು ಬಹಳ ಮುಖ್ಯ ಪಾತ್ರ ಇರುತ್ತೆ ಮಕ್ಕಳನ್ನ ತಿದ್ದೋ ರೀತಿಯಲ್ಲಿ. ಯಾಕೆಂದ್ರೆ ಹೆಚ್ಚಿನ ಮಕ್ಕಳು ತಮ್ಮ ಟೀಚರ್ಸ್ ನ ಮಾತುಗಳನ್ನ ಕೇಳ್ತಾರೆ. ಸೊ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಒಂದು ನೀತಿ ಪಾಠ ಹೇಳೋದಾಗ್ಲಿ ಸಮಾಜದಲ್ಲಿ ಚೇಂಜ್ ಮಾಡೋದ್ರಲ್ಲಿ ಆ ತರ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳನ್ನ ಭಾಗವಹಿಸಿಗೆ ಪ್ರೇರೇಪಿಸಬೇಕಾಗತ್ತೆ. ಒಂದು ಪೋಷಕರು ನೆನಪಿನಲ್ಲಿಡಬೇಕಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಏನ್ ಹೇಳ್ತೀವೋ ಅದಕ್ಕಿಂತಲೂ ಕೂಡ ನಾವು ಏನ್ ಮಾಡ್ತೀವೋ ಅದನ್ನ ಅವ್ರು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತಾರೆ. ನಾವು ಹೇಳಿದ್ದನ್ನ ಎಲ್ಲದನ್ನು ಮಾಡದೇ ಇರ್ಬೋದು, ಆದ್ರೆ ನಾವು ಮಾಡಿದ್ದನ್ನ ಖಂಡಿತವಾಗಿಯೂ ಕೂಡ ಮಾಡ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ಹೇಗಿರ್ಬೇಕು ಅಂತ ನಾವು ಬಯಸ್ತೀವೋ ನಾವು ಕೂಡ ಹಾಗೆ ಇರಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಈ ಒಂದು ಬದಲಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಈ ಒತ್ತಡ ಅನ್ನುವಂಥದ್ದು ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಈ ಹದಿಹರೆಯದ ಮಕ್ಕಳ ಮೇಲೆ ಯಾವ ರೀತಿಯ ಒತ್ತಡ ಇದೆ, ಅದನ್ನ ಹೇಗೆ ಅವರು ನಿರ್ವಹಣೆಯನ್ನ ಮಾಡಿಕೊಳ್ಬೇಕು? ನಮ್ಗೆ ಏನನ್ಸ್ತಾ ಇದೆ ಅಂದ್ರೆ ಇತ್ತೀಚಿನ ಮಕ್ಕಳು ಸ್ಕೂಲಿಗೆ ಸೇರಿದಾಗಿಂದ 1ನೇ ಕ್ಲಾಸಿಂದನೂ ಅವರಿಗೆ ಓದಿನ ಒತ್ತಡ ಜಾಸ್ತಿ ಆಗ್ತಿದೇನೋ ಅಂತ. ಸುಮಾರು ವರ್ಷಗಳ ಹಿಂದೆ ನಾವೆಲ್ಲ ಓದ್ಬೇಕಾದ್ರೆ ಜಾಸ್ತಿ ಬುಕ್ಸ್ ಇರ್ತಾ ಇರ್ಲಿಲ್ಲ, ಬರೀ ಒಂದು ಸ್ಲೇಟು ಬಳಪ ಇರ್ತಿತ್ತು. ಹಾಗೆ
ಮತ್ತೆ ಓದ್ಲೇಬೇಕು ಅನ್ನೋ ಒತ್ತಡ ಏನಿರ್ತಿರ್ಲಿಲ್ಲ. ಆಟಗಳಲ್ಲಿ ಜಾಸ್ತಿ ಭಾಗವಹಿಸ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ನಮ್ಮ ಮಕ್ಕಳು 90% ಬರಬೇಕು, ನಮ್ಮ ಮಕ್ಕಳು ಫಸ್ಟ್ ಬರಬೇಕು ಅನ್ನೋ ಒಂದು ಪೋಷಕರ ಆಸೆ ಆಕಾಂಕ್ಷೆ ಮಾನಸಿಕವಾಗಿ ಮಕ್ಕಳ ಮೇಲೆ ತುಂಬಾ ಒತ್ತಡ ಬೀರ್ತಾ ಇದೆ. ಅದೊಂದು. ಹಾಗೇನೆ ಆಟಗಳಲ್ಲಿ ಜಾಸ್ತಿ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ವ್ಯಾಯಾಮ ಅಂದ್ರೆ ಆ ವಯಸ್ಸಿನಲ್ಲಿ ಆಟ ಆಡೋದು. ಸೊ ಆಟ ಆಡ್ಲಿಕ್ಕೆ ಜಾಸ್ತಿ ಕೊಟ್ರೆ ಏನಾಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಏನಾಗ್ತಿದೆ, ಒಂದು ಟಾರ್ಗೆಟ್ ಕೊಟ್ಬಿಡ್ತಾರೆ, ಇದನ್ನ ರೀಚ್ ಆಗ್ಲೇಬೇಕು ಅಂತ. ಆ ರೀಚ್ ಆಗೋ ನಿಟ್ಟಿನಲ್ಲಿ ಮಕ್ಕಳ ಒಂದು ಪ್ರಯತ್ನ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಿದೆ. ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹೀಗಾಗ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಕಂಪ್ಯಾರಿಸನ್ ಇಂದನೂ ಕೂಡ ಮಕ್ಕಳಲ್ಲಿ ತುಂಬಾ ಒತ್ತಡ ಇದೆ. ಇನ್ನೊಬ್ರು ಮಕ್ಕಳ ಮೇಲೆ ಕಂಪೇರ್ ಮಾಡೋದು, ಇದು ಮಾಡೋದು, ಅದು ಕೂಡ ಅವ್ರ ಮಕ್ಕಳ ಮೇಲೆ ಒತ್ತಡ ಬೀರ್ತಾ ಇದೆ. ಇನ್ನೊಂದು ಏನಾಗ್ತಿದೆ, ಈ ಪೀರ್ ಪ್ರೆಷರ್ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು, ನಿರೀಕ್ಷೆ ಮಾಡೋದು ಜಾಸ್ತಿ ಆಗ್ತಿರೋದ್ರಿಂದ ಅವ್ರ ಮಕ್ಕಳ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ. ಸೊ ಅದರಿಂದ ಏನಾಗ್ತಿದೆ, ಅವರು ನಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನೋ ಅನಿಸ್ತದೆ. ಸಮಾಜದಿಂದ ನಮ್ಮಿಂದ ದೂರ ಆಗ್ಬಿಟ್ಟು ಅವರ ಸಂಗತಿ ಏನಾಗ್ಬಿಟ್ಟಿದೆ, ಮೊಬೈಲ್ ಕಡೆ ಹೋಗ್ತಾ ಇದೆ. ಮೊಬೈಲೇ ಅವ್ರ ಸಂಗಾತಿಗಳು, ಮೊಬೈಲೇ ಇದು. ಅವ್ರ ಒತ್ತಡ ನಿರ್ವಹಣೆ ಮೊಬೈಲ್ ನೋಡೋದ್ರ ಮೂಲಕ ಇದ್ ಮಾಡ್ಬಿಟ್ಟು, ಆಕ್ಚುಲಿ ಮನುಷ್ಯ ಸಂಘಜೀವಿ, ಮನುಷ್ಯ ಎಲ್ಲ ಒಂದ್ ಸಾಮಾಜಿಕವಾಗಿರ್ಬೇಕು ಅಂದ್ರೆ ಇತ್ತೀಚಿನ ಮಕ್ಕಳು ಎಲ್ಲರನ್ನು ಬಿಟ್ಬಿಟ್ಟು ಒಂಟಿಯಾಗಿರ್ತಾ ಇದ್ದಾರೆ. ಒಂಟಿಯಾಗಿ ಅದು ಕೂಡ ಒಂದು ಒತ್ತಡಕ್ಕೆ ಕಾರಣ ಆಗ್ತಾ ಇದೆ. ಸೊ ಭಾಗವಹಿಸ್ತಾ ಇಲ್ಲ ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಥವಾ ಒಂದು ಫಂಕ್ಷನ್ಸ್ ಗಳಲ್ಲಿ. ಸೊ ಮೊಬೈಲ್ ಗೀಳು ಹೆಚ್ಚಾಗಿರೋದ್ರಿಂದ ಹದಿಹರೆಯದವರಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ. ಅನೇಕ ಒಂದು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಗಜಿಯಾಬಾದ್ ಉತ್ತರ ಪ್ರದೇಶದಲ್ಲಿ 3 ಹೆಣ್ಣು ಮಕ್ಕಳು ಅವರು ಮೊಬೈಲ್ ಗೀಳಿಗೆ ಇದಾಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು, ಇಂತ ಅನೇಕ ಉದಾಹರಣೆಗಳಿದೆ. ಸೊ ಮೊಬೈಲ್ ಒಂದ್ ಸಮೀಕ್ಷೆ ಪ್ರಕಾರ ಹದಿಹರೆಯದ ಮಕ್ಕಳು ಒಂದು ದಿನದಲ್ಲಿ 3 ಗಂಟೆಗಿನ ಹೆಚ್ಚು ಇದ್ ಮಾಡೋರು 50% ಜಾಸ್ತಿ ಇದ್ದಾರೆ ಮೊಬೈಲ್ ಯೂಸ್ ಮಾಡೋದು. ಹಾಗಾಗಿ ಈ ಮೊಬೈಲ್ ನಿಂದ ಮಕ್ಕಳ ಆರೋಗ್ಯ ತುಂಬಾ ಹಾಳಾಗ್ತಾ ಇದೆ. ಅವರು ಯಾವುದೇ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇಲ್ಲ, ಮಾನಸಿಕವಾಗಿ ಒತ್ತಡಕ್ಕೊಳಗಾಗ್ತಿದ್ದಾರೆ, ಇದ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆ ನಾವು ಎಲ್ಲರೂ ಸೇರಿ ಏನಾದ್ರು ಒಂದು ಮಾಡ್ಲೇಬೇಕಾಗಿದೆ. ಪೋಷಕರು ಬಹಳ ಗಮನ ಹರಿಸಬೇಕಾಗಿದೆ ಶುರುನಲ್ಲೇ. ಏಕೆಂದ್ರೆ ಹುಟ್ಟದಾಗ 1 ವರ್ಷದ ಮಗುಗೆ ಮೊಬೈಲ್ ಕೊಟ್ಬಿಟ್ಟು ಅದು ಆಡ್ಸೋದ್ ನೋಡಿದ್ರೆ, ಅದು ತಿರುಗಿಸ್ತಾ ಇರೋದ್ ನೋಡಿ ಖುಷಿ ಪಡೋದು ಪೋಷಕರೇ. ಹದಿಹರೆಯದಲ್ಲಿ ಮೊಬೈಲ್ ಇಟ್ಕೊಂತಾ ಇದ್ದಾನೆ ಅಂತ ಹೇಳಿ ಗೋಳಾಡೋದು ಅವರೇ. ಸೊ ಹಾಗಾಗಿ ಪೋಷಕರ ಪಾತ್ರ ಇದ್ರಲ್ಲಿ ತುಂಬಾ ಜಾಸ್ತಿ ಇದೆ. ಬೆಳೆಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನ ಬೆಳೆಸಬೇಕಾಗಿದೆ. ಅಂತಿಮವಾಗಿ ನಮ್ಮ ಹದಿಹರೆಯದ ಮಿತ್ರರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ ನಾನು ಹೇಳೋದು, ಮಕ್ಕಳೇ, ನೀವು ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಉತ್ತಮವಾದ ಆಸ್ತಿ ಅಥವಾ ಏನು ಬೇಕು ಅಂತಂದ್ರೆ ನಾ ಹೇಳೋದು ಆರೋಗ್ಯನೇ. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೀವು ಇದರಲ್ಲಿ ಏನ್ ಗುರಿ ಮುಟ್ಬೇಕೋ ಅದು ಖಂಡಿತ ಮುಟ್ತೀರಾ. ನೀವುಗೆ ನಾನು ಹೇಳೋದು 3 ಒಂದು ಊಟ, ಆಟ ಮತ್ತೆ ಪಾಠ. ಸೊ ಊಟ ಅಂದ್ರೆ ಒಳ್ಳೆಯ ಪೌಷ್ಟಿಕಾಂಶಗಳು ಆಹಾರವನ್ನ ನೀವು ತಗೊಳ್ತಾ ಇದ್ದಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಟ ದಿನನಿತ್ಯ ಅಟ್ಲೀಸ್ಟ್ 1 ಗಂಟೆ ನೀವು ಆಟ ಆಡ್ತಾ ಇದ್ರೆ ದೈಹಿಕ ವ್ಯಾಯಾಮದಿಂದ ಇಡೀ ಅಂಗಾಂಗಳಿಗೆ ರಕ್ತ ಸಂಚಲನ ಚೆನ್ನಾಗಾಗತ್ತೆ, ಬುದ್ಧಿ ಕೂಡ ಚುರುಕಾಗತ್ತೆ, ದೇಹದ ಮೂಳೆ ಮಾಂಸಖಂಡಗಳು ಕೂಡ ಬಲಿಷ್ಠ ಆಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಸೊ ಆ ನಂತರ ಪಾಠ. ಈಗೇನು ಪಾಠ ಫಸ್ಟ್ ಆಗ್ಬಿಟ್ಟಿದೆ, ಊಟ, ನಿದ್ದೆ, ಆಟ ಎಲ್ಲ ಬಿಟ್ಬಿಟ್ಟು ಬರೀ ಓದಿನ ಕಡೆ. ಈಗ 10ನೇ ಕ್ಲಾಸು ಬರೀ ಪಾಠ, ಏನು ಆಟ ಇಲ್ಲ, ನಿದ್ದೆ ಇಲ್ಲ, ಏನು ಇಲ್ಲ. ಸೊ ಹಾಗಾಗಿ ಮಕ್ಕಳಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ನೀವು ಮೊದಲು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ತಗೊಳ್ಳೋದು ಇದು ಮಾಡ್ಕೊಳ್ಳಿ. ದಿನನಿತ್ಯ ವ್ಯಾಯಾಮ ಅಂದ್ರೆ ಆಟ ಆಡಿ, ಆ ನಂತರ ನಿಮ್ಮ ಉಳಿದ ಚಟುವಟಿಕೆಗಳಿಗೆ ಗಮನ ಕೊಡಿ. ಒಂದು ಉತ್ತಮ ನಾಗರಿಕರಾಗಿ ಬೆಳವಣಿಗೆ ಹೊಂದಿ ಇವತ್ತಿನ ಯುವ ಪೀಳಿಗೆ ಆರೋಗ್ಯವಾಗಿದ್ರೆ ಇಡೀ ದೇಶ ಆರೋಗ್ಯವಾಗಿರುತ್ತೆ, ದೇಶ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ನೀವೆಲ್ಲರೂ ಕೂಡ ಆರೋಗ್ಯವಾಗಿರಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಹದಿಹರೆಯದವರ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಹೇಗೆ ಸಂಪರ್ಕ ಮಾಡ್ತಕ್ಕಂಥದ್ದು? ನನ್ನ ಮೊಬೈಲ್ ಸಂಖ್ಯೆ 9448237716. ಒಳ್ಳೆಯದು ಡಾಕ್ಟರ್ ಸಾವಿತ್ರಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹದಿಹರೆಯದವರಲ್ಲಿನ ಆರೋಗ್ಯ ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಹದಿಹರೆಯದವರಲ್ಲಿನ ಆರೋಗ್ಯದ ಸಮಸ್ಯೆಗಳ ಕುರಿತು ಹಾಸನದ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಎ ಸಾವಿತ್ರಿ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸಂಕಲನ ನಾಜಿಮಾ ಬಾನು. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ
ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.